ವೆಲ್ಕಮ್ ಟು ಆಹಾರವಾಹಿನಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ತುಂಬ ಟ್ರೆಡಿಷ್ನಲ್ ಆಗಿ ಈಸಿಯಾಗಿ ಕ್ವಿಕ್ಕಾಗಿ ಮಾಡುವ ಗೋಧಿ ಹುಗ್ಗಿ. ಒಂದು ಕಪ್ ಗೋಧಿ ಇದ್ದರೆ ತುಂಬ ಸುಲಭವಾಗಿ ಮಾಡ್ಕೋಬೋದು ಫ್ರೆಂಡ್ಸ್. ಇದು ಇವಾಗ ಯಾವ ಹಬ್ಬನೂ ಇಲ್ಲ ಯಾಕೆ ಮಾಡ್ತಾರೆ ಅನ್ಕೋಬೋದು, ಆದರೆ ಇದು ಯಾವಾಗ ಬೇಕಾದರೂ ಮಾಡ್ಕೋಬೋದು. ಇದು ಗೋಧಿ ಹುಗ್ಗಿ ಆಂಜನೇಯನಿಗೆ ಪ್ರಸಾದ. ತುಂಬ ಕರ್ನಾಟಕದಲ್ಲಿ, ಉತ್ತರ ಕರ್ನಾಟಕದಲ್ಲಿ ತುಂಬಾ ಫೇಮಸ್. ಒಂದು ಗ್ಲಾಸ್ ಗೋಧಿಯನ್ನು ತೆಗೆದುಕೊಂಡು ಚೆನ್ನಾಗಿ ತೊಳೆಯಿರಿ, ನೆನೆಸೋಕ್ಕೂ ಹೋಗಬೇಡಿ. ಇದನ್ನು ಫಸ್ಟಿಗೆ ಚೆನ್ನಾಗಿ ವಾಶ್ ಮಾಡಿಕೊಂಡು ನೀರೆಲ್ಲ ಬಸಿಬೇಕು, ನೀರು ಇರಬಾರ್ದು. ಸ್ವಲ್ಪ ಡ್ರೈ ಆದಮೇಲೆ ಹಾಗೆ ನೀರಿನ ಅಂಶ ಹೋದ್ಮೇಲೆ ಮಿಕ್ಸಿ ಜಾರಿಗೆ ಹಾಕಿ ಒಂದೇ ಒಂದು ರೌಂಡು ಮಿಕ್ಸಿ ಮಾಡ್ಕೊಳ್ಳಿ. ಒಂದೇ ಒಂದು ರೌಂಡ್ ಹೊಡಿಸಿ ಅಷ್ಟೇ ಸಾಕು, ಜಾಸ್ತಿ ರವೆ ಆಗಬಾರ್ದು. ನೋಡಿ ಈ ಥರದಲ್ಲಿ ಆಗಬೇಕು. ಇದರಲ್ಲಿ ಹೊಟ್ಟು ಇರುತ್ತೆ. ಈ ಹೊಟ್ಟನ್ನು ನೀವು ಚೆನ್ನಾಗಿ ಕೇರಿಕೊಳ್ಳಬೇಕು. ಅಥವಾ ನಿಮಗೆ ಕೇರಕ್ಕೆ ಬರಲಿಲ್ಲ ಅಂದರೆ ಒಂದು 4-5 ಟೈಮ್ ವಾಶ್ ಮಾಡ್ಕೊಳ್ಳಿ ಗೋಧಿಯನ್ನು, ಅಂದರೆ ಸುಲಭವಾಗಿರುತ್ತೆ. ನೋಡಿ ಈ ಥರ ಕೈಗೆ ಅಂಟುತ್ತೆ, ಇದೆಲ್ಲ ಹೋಗಬೇಕು ಅಂದ್ರೇ ಚೆನ್ನಾಗಿ ಗೋಧಿ ಹುಗ್ಗಿ ಬರುತ್ತೆ. ಇದನ್ನು ಮರದಲ್ಲಿ ಹಾಕಿ ಚೆನ್ನಾಗಿ ಫಸ್ಟು ಸ್ವಲ್ಪ ಕೈಯಿಂದ ತಿಕ್ಕಿ ಹಾಗೆ ಕೇರಿಕೊಳ್ಳಿ, ಎಲ್ಲ ಹೊಟ್ಟು ಕೆಳಗೆ ಬೀಳುತ್ತೆ. ಈ ಹೊಟ್ಟು ನಿಮಗೆ ಈ ಥರದಲ್ಲಿ ಮಾಡೋಕ್ಕಾಗಲಿಲ್ಲ ಅಂದರೆ ನೀವು ವಾಶ್ ಕೂಡ ಮಾಡ್ಕೋಬೋದು. ಒಂದು 4-5 ಸರಿ ವಾಶ್ ಮಾಡ್ಕೊಳ್ಳಿ, ಎಲ್ಲ ಮೇಲಿಂದ ನೀರು ಬಸೀರಿ, ಅಂದರೆ ಎಲ್ಲ ಹೋಗುತ್ತೆ. ಆಮೇಲೆ ಗೋಧಿ ಹುಗ್ಗಿಗೆ ಚೆನ್ನಾಗಿ ಬರುತ್ತೆ. ಈ ಥರದಲ್ಲಿ ಕ್ಲೀನಾಗಿರಬೇಕು. ಹಾಗೆ ಒಂದು ಕುಕ್ಕರನ್ನು ಇಟ್ಕೊಳ್ಳಿ, ಗೋಧಿಯನ್ನು ಹಾಕಿ, ಕುಟ್ಟಿದ ಗೋಧಿ ಕುಟ್ಕೋಬೋದು ಅಥವಾ ನೀವು ಮಿಕ್ಸಿಗೆ ಹಾಕ್ಕೋಬೋದು, ಈಸಿಯಾಗಿರುತ್ತೆ. ಆವಾಗ ಹಳ್ಳಿ ಕಡೆಯಲ್ಲೆಲ್ಲ ಕುಟ್ಟಿನೇ ಮಾಡ್ತಿದ್ರು, ಒಳ್ಳಲ್ಲೇ ಹಾಕಿ ಕುಟ್ಟಿ ಗೋಧಿ ಹುಗ್ಗಿ ಮಾಡ್ತಿದ್ರು. ಇವಾಗೆಲ್ಲ ಮಿಕ್ಸಿಯಲ್ಲಿ ಹಾಕಿ ಮಾಡ್ಕೋಬೋದು, ಈಸಿಯಾಗಿರುತ್ತೆ. ಇದನ್ನು ಇನ್ನೂ 2-3 ಸರಿ ವಾಶ್ ಮಾಡ್ಕೊಳ್ಳಿ, ಆದರೆ ಅದು ಹೊಟ್ಟಿರಬಾರ್ದು, ಅಂದ್ರೆ ಚೆನ್ನಾಗಿ ಗೋಧಿ ಹುಗ್ಗಿ ಬರುತ್ತೆ. ನೀರು ಹಾಕಿ ಒಂದು 4-5 ಸರಿ ವಾಶ್ ಮಾಡ್ಕೊಳ್ಳಿ. 1 ಗ್ಲಾಸ್ ಗೋಧಿ ಅಂದರೆ 5 ಗ್ಲಾಸ್ ನೀರನ್ನು ಹಾಕಿ, ಅದೇ ಅಳತಿ, ಯಾವ ಗ್ಲಾಸಿಂದ ಗೋಧಿ ತೊಗೊಂಡಿರ್ತೀವೋ ಅದೇ ಗ್ಲಾಸ್ ಅಳತಿ ನೀರನ್ನು ಹಾಕಬೇಕು. 5 ಗ್ಲಾಸು ಅಂದ್ರೆ ಚೆನ್ನಾಗಿ ಬರುತ್ತೆ, ಕುದ್ದು ಬರುತ್ತೆ. ಇದಕ್ಕೆ ಕುಕ್ಕರ್ ಮುಚ್ಚಳವನ್ನು ಮುಚ್ಚಿ, ನಿಮ್ಗೆ ಬೇಕಂದರೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ, ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಇದು 5-6 ವಿಸಿಲ್ ಹೊಡಿಬೇಕು. ಆದರೆ ವಿಸಿಲ್ ಹೊಡಿಯುವಾಗ ಕೇರ್ಫುಲ್ಲಾಗಿರಿ, ಒಳಗಡೆ ಗೋಧಿ ರವೆ ಸೇರಿಕೊಂಡ್ರೆ ವಿಸಿಲ್ ಬರೋಕ್ಕೆ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಅವಾಗವಾಗ ನೀವೇ ಸ್ಪೂನಿಂದ ಎತ್ತಿ ವಿಸಿಲ್ ಹೊಡಿಸಿ. ನೋಡಿ ಇದಕ್ಕೆ 1 ಕಪ್ಪು ಬೆಲ್ಲ, ಸೇಮ್ ಅಳತಿ. ನಿಮ್ಗೆ ಸ್ವೀಟ್ ಕಮ್ಮಿ ಬೇಕಂದ್ರೆ ಸ್ವೀಟ್ ಹಾಕ್ಕೊಳ್ಳಿ. ಹಾಗೆ ಶುಂಠಿ, ಒಣ ಶುಂಠಿಯನ್ನು ತೆಗೆದುಕೊಳ್ಳಿ, ಡ್ರೈ ಜಿಂಜರ್, ಇದನ್ನು ಪೌಡ್ರ್ ಮಾಡಿ ಇಟ್ಕೊಳ್ಳಿ. ಹಾಗೆ 2 ಟೇಬಲ್ ಸ್ಪೂನ್ ಗಸಗಸೆ, ಇದನ್ನು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರುವ ತನಕ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಒಂದು ಕಡಾಯಿಯನ್ನಿಟ್ಟು ತುಪ್ಪ, ಒಂದು 5 ಟೇಬಲ್ ಸ್ಪೂನ್ ತುಪ್ಪವನ್ನು ಹಾಕಿ, ಇದಕ್ಕೆ ಗೋಡಂಬಿ, ನಿಮ್ಗೆ ಬೇಕಂದರೆ ಯಾವ ಬೇಕಂದ್ರೆ ಡ್ರೈ ಫ್ರೂಟ್ಸ್ ಹಾಕೋಬೋದು. ಇದನ್ನು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡಿ ಎತ್ತಿಟ್ಟುಕೊಳ್ಳಿ. ಇವಾಗ ನೋಡಿ ಕುಕ್ಕರಲ್ಲಿ ಚೆನ್ನಾಗಿ ವಿಸಿಲ್ ಬಂದು ಗೋಧಿ ಚೆನ್ನಾಗಿ ಬೆಂದಿರುತ್ತೆ. ನೋಡಿ ಈ ಥರದಲ್ಲಿ ಚೆನ್ನಾಗಿ ಅನ್ನ ಆಗಿರುತ್ತೆ. ಸಪೋಸ್ ಇದು ಜಾಸ್ತಿ ಗಟ್ಟಿ ಅನಿಸಿದರೆ ಇನ್ನೊಂದು ಅರ್ಧ ಗ್ಲಾಸ್ ನೀರನ್ನು ಹಾಕಿ ಕುದಿಯಲು ಬಿಡಬೇಕು. ನೀವು 3/4 ಗ್ಲಾಸ್ ಬೆಲ್ಲ ಬೇಕಂದರೆ 3/4 ಗ್ಲಾಸ್ ತೊಗೊಳ್ಳಿ, ಅಥವಾ 1 ಗ್ಲಾಸ್ ಬೆಲ್ಲ, ಸ್ವೀಟ್ ಸ್ವಲ್ಪ ಕರೆಕ್ಟಾಗಿ ಇರಬೇಕಂದ್ರೆ 1 ಗ್ಲಾಸ್ ಬೆಲ್ಲ, 1 ಗ್ಲಾಸ್ ಗೋಧಿ ಅಂದರೆ 1 ಗ್ಲಾಸ್ ಬೆಲ್ಲವನ್ನು ತೆಗೆದುಕೊಳ್ಳಬೇಕು. ಇದನ್ನು 3-4 ನಿಮಿಷ ಚೆನ್ನಾಗಿ ಕುದಿಯಲು ಬಿಡಬೇಕು. ಇದು ಚೆನ್ನಾಗಿ ಕುದಿಬೇಕು, ಅಂದರೆ ಬೆಲ್ಲ ಅಂಟಂಟಾಗಿ ಬರಬೇಕು, ಅಂದ್ರೇ ಗೋಧಿ ಹುಗ್ಗಿಗೆ ಟೇಸ್ಟ್ ಕೊಡುತ್ತೆ ಫ್ರೆಂಡ್ಸ್. ಅದು ಅಂಟಿದ್ರೆ ಟೇಸ್ಟ್ ಕೊಡುತ್ತೆ. ಹಾಗೆ ಇದಕ್ಕೆ 5-6 ಯಾಲಕ್ಕಿಯನ್ನು ತೆಗೆದು ಪೌಡ್ರ್ ಮಾಡಿ ಇಟ್ಕೊಳ್ಳಿ, ಅಂದ್ರೇ ಚೆನ್ನಾಗಿರುತ್ತೆ. ಪೌಡ್ರ್ ಇದ್ರೇ ಚಲೋ. ಆ ಡ್ರೈ ಕೋಕೋನಟ್, ನಿಮ್ಮ ಕಡೆ ಡ್ರೈ ಕೋಕೋನಟ್ ಇದ್ದರೆ ತುರಿವೆ ಹಾಕಿ, ಅಥವಾ ಪೌಡ್ರ್ ಇದ್ದರೆ ಪೌಡ್ರು ಕೂಡ 1/4 ಕಪ್ ಅಥವಾ ಅರ್ಧ ಕಪ್ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ನೋಡಿ ಈ ಥರದಲ್ಲಿ ಕುದಿಬೇಕು, ಅದು ಪಳನೇ ಚೆನ್ನಾಗಿ ಕುದ್ರೇ ಗೋಧಿ ಹುಗ್ಗಿ ಇದ್ದು ಟೇಸ್ಟ್ ಬರೋದು. ಗೋಧಿ ಹುಗ್ಗಿ ಇವತ್ತು ಮಾಡಿದ್ದು ನಾಳೆ ತಿಂದ್ರೇ ಇನ್ನೂ ಟೇಸ್ಟ್ ಕೊಡುತ್ತೆ ಫ್ರೆಂಡ್ಸ್. ತುಂಬ ಹಾಲಲ್ಲಿ ಹಾಕ್ಕೊಂಡು ತಿನ್ನಿ, ಅಥವಾ ತುಪ್ಪ ಹಾಕ್ಕೊಂಡು ಕೂಡ ತಿನ್ಬೋದು. ಇವಾಗ ಏಲಕ್ಕಿ ಪೌಡ್ರನ್ನು ಹಾಕಿ, ಹಾಗೆ ಶುಂಠಿ ಪೌಡ್ರನ್ನು ಹಾಕಿ, ಡ್ರೈ ಶುಂಠಿ ಪೌಡ್ರ್, ಹಾಗೆ ಗಸಗಸೆ ಕೂಡ ಹಾಕಿ, ಆಮೇಲೆ ಒಣ ಕೊಬ್ಬರಿ ಪೌಡ್ರ್ ಅಥವಾ ತುರಿದು ಹಾಕಿ, ಇದನ್ನು ಹಾಕಿ ಮಿಕ್ಸ್ ಮಾಡಿ. ಇದು ಹಾಕಿದ ಮೇಲೆ 1-2 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಬೇಕು. ನೋಡಿ ಈ ಥರದಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ, ಗಂಟಾಗದೆ ಮಿಕ್ಸ್ ಮಾಡಿ. ಪೌಡ್ರ್ ಹಾಕಿರ್ತೀವಲ್ಲ ಅದು ಗಂಟಾಗಬಾರ್ದು, ಹಾಗೆ ಮಿಕ್ಸ್ ಮಾಡ್ತಾಯಿರಿ. ಇದಕ್ಕೆ ಫ್ರೈ ಮಾಡಿ ಇಟ್ಟುಕೊಂಡ ಗೋಡಂಬಿ ಅಥವಾ ತುಪ್ಪ 2 ಸೇರಿ, ತುಪ್ಪ ಗೋಡಂಬಿಯನ್ನು ಫುಲ್ಲ ಹಾಕಿ. ಗೋಧಿಯಲ್ಲಿ ಪೋಷಕಾಂಶ ಇರುತ್ತೆ ಫ್ರೆಂಡ್ಸ್, ತುಂಬ ಆರೋಗ್ಯಕ್ಕೆ ಒಳ್ಳೆಯದು, ಶಕ್ತಿಶಾಲಿ, ಜೀರ್ಣಕ್ರಿಯೆಗೂ ಒಳ್ಳೆಯದು, ಹೃದಯಕ್ಕೂ ತುಂಬಾ ಒಳ್ಳೆಯದು ಫ್ರೆಂಡ್ಸ್. ಇದು ಅಸ್ತಮವನ್ನು ತಡೆಗಟ್ಟುತ್ತೆ. ಈ ಗೋಧಿಯಲ್ಲಿ ಫೈಬರ್ ಕೂಡ ಇರುತ್ತೆ ಫ್ರೆಂಡ್ಸ್, ಜೀರ್ಣಕ್ರಿಯೆಗೂ ಒಳ್ಳೆಯದು, ಮಧುಮೇಹಕ್ಕೂ ತುಂಬಾ ಒಳ್ಳೆಯದು. ಗೋಧಿ ಹಾಲು ಯೋಜನೆ, ವಿಟಮಿನ್ B3, ವಿಟಮಿನ್ B2, B1 ಹಾಗೂ ಕ್ಯಾಲ್ಸಿಯಂ ಕೂಡ ಇರುತ್ತೆ ಫ್ರೆಂಡ್ಸ್. ಇದು ತುಂಬಾ ಒಳ್ಳೆಯದು. ಫೈಬರ್ ಹಾಗೂ ಕಬ್ಬಿಣದ ಅಂಶ ಕೂಡ ಹೊಂದಿರುತ್ತೆ. ಈ ಥರದಲ್ಲಿ ನೀವು ಟ್ರೈ ಮಾಡಿ. ಈ ಕುದಿಯುವಾಗ ಚೆನ್ನಾಗಿ ಕುದಿಯುತ್ತೆ, ಅದ್ರ ಸಿಡಿಯುತ್ತೆ, ಸ್ವಲ್ಪ ಜಾಗ್ರತೆಯಾಗಿ ನೋಡಿಕೊಂಡು ಕುದಿಯೋಕ್ಕಿಡಿ. ಸಣ್ಣ ಉರಿಯಲ್ಲೇ ಕುದಿಸಿ, 2-3 ನಿಮಿಷ ಚೆನ್ನಾಗಿ ಕುದಿಸಿ. ನಿಮ್ಮ ಕುಕ್ಕರಲ್ಲಿ ಮಾಡೋಕ್ಕೆ ಇದು ಅನಿಸಿದರೆ ಪಾತ್ರೆಯಲ್ಲಿ ಹಾಕಿದರೆ 1 ಗ್ಲಾಸ್ ಗೋಧಿಗೆ ನೀವು
ಒಂದು 8 ಗ್ಲಾಸ್ ನೀರು ಹಾಕಬೇಕಾಗುತ್ತೆ. ಅಂದರೆ ಕುದಿಬೇಕಾದ್ರೆ ಸ್ವಲ್ಪ ಲೇಟ್ ಆಗುತ್ತೆ. ಪಾತ್ರೆಯಲ್ಲಿ ಹಾಕಿ ಕೂಡ ಮಾಡ್ಕೋಬೋದು. ನಿಮಗೆ ಈ ರೆಸಿಪಿ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ನಿಮ್ಮ ಹೊಸದಾಗಿ ನೋಡ್ತಿದ್ರೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು ಟು ಆಲ್ ಫ್ರೆಂಡ್ಸ್.